ನಿಂತಲ್ಲಿ ಕುಂತಲ್ಲಿ ಜನರ ಪ್ರಾಣ ತೆಗಿತಾ ಇದೆ ಹಾರ್ಟ್ ಅಟ್ಯಾಕ್. ನಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ವೃದ್ಧರೊಬ್ಬರಿಗೆ ಹೃದಯಾಘಾತ ಆಗಿದೆ. 65 ವರ್ಷದ ನಿಂಗನಗೌಡ ಹೃದಯಾಘಾತದಿಂದಾಗಿ ಜೀವ ಬಿಟ್ಟಿದ್ದಾರೆ. ರಂಗಭೂಮಿ ಕಲಾವಿದರಾಗಿದ್ದು ನಿಂಗನಗೌಡ ಅವರು ಕೊಪ್ಪಳದ ಕನಕಗಿರಿ ತಾಲೂಕಿನ ಬಸರಿಹಾಳದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಜೀವ ಬಿಟ್ಟಿದ್ದಾರೆ. ಎದೆನೋವಿನಿಂದ ಅವರು ಪರದಾಡಿದಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಂಗಭೂಮಿ ಕಲಾವಿದ ನಿಂಗನಗೌಡ ಹಾರ್ಟ್ ಅಟ್ಯಾಕ್ನಿಂದಾಗಿ ಜೀವ ಕಳ್ಕೊಂಡ್ಬಿಟ್ಟಿದ್ದಾರೆ. ಇದು ನಿಂಗನಗೌಡ ಅವರ ಕೊನೆಯ ಕ್ಷಣದ ವಿಡಿಯೋ ನೀವು ಗಮನಿಸ್ತಾ ಇರೋದು. ನಡ್ಕೊಂಡು ಬರ್ತಾ ಇರ್ತಾರೆ ನಿಂಗನಗೌಡ ಅವರು. ಆ ಸಂದರ್ಭದಲ್ಲಿ ಅವ್ರಿಗೇನೋ ಅನ್ಈಸಿನೆಸ್ ಕಾಡುತ್ತೆ. ಹಾಗಾಗಿ ತಕ್ಷಣ ಅಲ್ಲೇ ಪಕ್ಕದಲ್ಲಿದ್ದಂತಹ ದಂಡೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ ಸ್ವಲ್ಪ ಹೊತ್ತು. ಆದರೆ ಆಗೋದಿಲ್ಲ, ನೋವು ತೀವ್ರವಾಗುತ್ತೆ. ಅಲ್ಲೇ ಕುಸಿದು ಬಿಡ್ತಾರೆ, ಒದ್ದಾಡ್ತಾರೆ. ಆ ಒದ್ದಾಟದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಬಸರಿಹಾಳ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ನಿಂಗನಗೌಡ ಮೂಲತಃ ರಂಗಭೂಮಿಯ ಕಲಾವಿದರು ಕೂಡ ಹೌದು. ಏಕಾಏಕಿ ಆದಂಥ ಹೃದಯಾಘಾತ ಅವರ ಜೀವವನ್ನೇ ಕಸಿದು ಬಿಟ್ಟಿದೆ. ಆ ಸಂದರ್ಭದಲ್ಲಿ ರಸ್ತೆಯಲ್ಲಿ ಯಾರೋ ಪಾರಾಗ್ತಾರೆ ನೋಡಿ, ಎದ್ದು ಕೂತ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದರೆ ಹೃದಯದ ನೋವು ಅವರಿಗೆ ತೀವ್ರವಾಗಿ ಕಾಡುತ್ತೆ. ಆ ನಂತರ ಉಸಿರು ಚೆಲ್ಬಿಟ್ಟಿದ್ದಾರೆ. ಆ ಸಿಸಿಟಿವಿ ಫುಟೇಜ್ ನೀವು ಗಮನಿಸ್ತಾ ಇದ್ದೀರಿ. ಆ ನಂತರ ಅವರು ನಡ್ಕೊಂಡು ಬಂದವರಿಗೆ ಏನೋ ಅನ್ಈಸಿನೆಸ್ ಕಾಡುತ್ತೆ. ಅದಾದ ಬಳಿಕ ಒಂದ್ ಕಡೆ ಕೂತ್ಕೋತಾರೆ. ಅದಾದ ಬಳಿಕ ಬಿದ್ದು ಒದ್ದಾಡ್ತಾರೆ ಎದೆನೋವಿನಿಂದ. ಆನಂತರ ಮತ್ತೆ ಎದ್ದು ಕೂರ್ತಾರೆ. ಎದ್ದು ಕೂತಂತವರು ಅಲ್ಲಿಂದ ನಡ್ಕೊಂಡು ಹೋಗ್ತಾರೆ. ಆದರೆ ಅದಾದ ಬಳಿಕ ಅವ್ರ ಜೀವನೇ ಹೋಗ್ಬಿಟ್ಟಿದೆ.